ಬೆಂಗಳೂರಿನ ಗೂಡ್ಸ್ ಶೆಡ್ ರೋಡ್ನಲ್ಲೂ ಕೂಡ ಲಾರಿಗಳು ಹಾಗೆ ನಿಂತಲ್ಲೇ ನಿಂತಿವೆ. ಪಾರ್ಸೆಲ್ ಆಫೀಸ್ ಬಳಿ ಲಾರಿಗಳ ಸಂಚಾರ ಕಂಪ್ಲೀಟ್ ಸ್ಥಗಿತವಾಗಿದೆ. ಪ್ರತಿದಿನ ನೂರಾರು ವಾಣಿಜ್ಯ ವಾಹನಗಳು ಓಡಾಡ್ತಾ ಇದ್ದಂತಹ ಸ್ಥಳ ಇದು. ಇವತ್ತು ಕಂಪ್ಲೀಟ್ ಸಂಚಾರ ಸ್ಥಗಿತವನ್ನ ಮಾಡಿದ್ದಾರೆ. ಲಾರಿ ಮುಷ್ಕರವನ್ನ ನಡೆಸಲಾಗ್ತಾ ಇದೆ. ಉತ್ತಮ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರದ ಲಾರಿಗಳು ನಿಂತಲ್ಲೇ ನಿಂತಿದ್ದಾವೆ. ರಾಜಸ್ಥಾನ ಸೇರಿ ಹಲವು ರಾಜ್ಯಗಳಿಂದ ಬರಬೇಕಾಗಿದ್ದಂತಹ ವಾಹನಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿವೆ, ಸ್ಟಾಪ್ ಆಗಿವೆ. ಇವತ್ತು ವಾಪಸ್ ಹೋಗಬೇಕಾಗಿದ್ದಂತಹ ಲಾರಿಗಳು ಕೂಡ ಇಲ್ಲೇ ಸ್ಟಾಪ್ ಆಗಿದ್ದಾವೆ. ನಮ್ಮ ಬೇಡಿಕೆಯನ್ನ ಈಡೇರಿಕೆ ಮಾಡುವವರೆಗೂ ಕೂಡ ನಾವು ಮುಷ್ಕರವನ್ನ ಕೈ ಬಿಡೋದಿಲ್ಲ, ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಾವು ಮುಂದುವರಿಸ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಮಿ ಶೆಟ್ಟಿ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಇವತ್ತು ಬೆಂಗಳೂರಿನಲ್ಲಿ ಲಾರಿ ಮುಷ್ಕರ ಕಂಪ್ಲೀಟ್ ಏನು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವಿವತ್ತು ಗೂಡ್ ಸೈಡ್ ರೋಡ್ ಪಾರ್ಸಲ್ ಆಫೀಸ್ ನಲ್ಲಿ ಇದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂತಹ ಜಾಗ. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ, ಹಾಗೆ ಈ ಮುಂತಾದ ಬೇರೆ ಬೇರೆ ರಾಜ್ಯಗಳಿಂದ ಪಾರ್ಸಲ್ಗಳು ಬರ್ತಾ ಇತ್ತು, ವಾಣಿಜ್ಯ ವಾಹನಗಳು ಓಡಾಡ್ತಾ ಇತ್ತು. ಆದ್ರೆ ಇಂದು ಕಂಪ್ಲೀಟ್ ಸ್ಥಗಿತಗೊಂಡಿರುವಂತದ್ದು, ಮತ್ತೆ ನಿನ್ನೆ ಬಂದಿರುವಂತಹ ವಾಹನಗಳು ಕೂಡ ವಾಪಸ್ ಆಗದೆ ಕಂಪ್ಲೀಟ್ ಇವತ್ತು ಮುಷ್ಕರದ ಹಿನ್ನೆಲೆಯಾಗಿ ಕಂಪ್ಲೀಟ್ ಪಾರ್ಸಲ್ ಆಫೀಸ್ಗಳಲ್ಲೇ ಎಲ್ಲಾ ಲಾರಿಗಳು ಸ್ಥಗಿತಗೊಂಡಿರುವಂತದ್ದು ನಿಮ್ಗೆ ಕಾಣ್ತಾ ಇರ್ಬೋದು. ಹಾಗೇನೆ ಏನು ಇವತ್ತು ನಾವು ಮುಷ್ಕರವನ್ನ ಕೈಗೊಳ್ತೀವಿ ಅನ್ನುವಂತಹ ವಿಚಾರವಾಗಿ ಲಾರಿ ಮುಷ್ಕರ ಸಂಘದಿಂದ ಈಗಾಗಲೇ ಗೌರ್ಮೆಂಟ್ಗೆ ತಿಳಿಸಲಾಗಿತ್ತು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲದ ಕಾರಣ ಇಂದು ಸಂಪೂರ್ಣವಾಗಿ ಲಾರಿ ಮುಷ್ಕರವನ್ನ ಕೈಗೊಂಡಿರುವಂತದ್ದು ನೀವು ನೋಡ್ತಾ ಇರ್ಬೋದು. ನಮ್ಮ ಏನು ಗೂಡ್ ಸೈಡ್ ರೋಡ್ ಪಾರ್ಸಲ್ ಆಫೀಸ್ ನ ಬಳಿ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಮುಷ್ಕರಕ್ಕೆ ಸರಿಯಾದ ಪ್ರತಿಕ್ರಿಯೆ ದೊರೆತಿರುವಂತದ್ದು. ಕಂಪ್ಲೀಟ್ ಲಾರಿಗಳು ಸ್ಥಗಿತವಾಗಿ ನಿಂತಿರುವಂತದ್ದು. ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಗಾಡಿಗಳು ಕೂಡ ವಾಪಸ್ ಹೋಗದೆ ಇಲ್ಲೇ ಸ್ಥಗಿತವಾಗಿ ನಿಂತಿರುವಂತದ್ದು ನಿಮ್ಗೆ ಕಂಡು ಬರ್ತಾ ಇದೆ. ಇನ್ನು ಈ ರೀತಿಯಾದಂತಹ ಪ್ರತಿಕ್ರಿಯೆ ನಮ್ಮ ಗೂಡ್ ಸೈಡ್ ರೋಡ್ ಪಾರ್ಸಲ್ ಆಫೀಸ್ ನಲ್ಲಿ ಸಿಕ್ಕಿರುವಂತದ್ದು.